ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಆಲೂಗಡ್ಡೆ ಪರೋಟ. ಎಷ್ಟು ಈಸಿಯಾಗಿ ಆಲೂಗಡ್ಡೆ ಪರೋಟ ಮಾಡ್ತೀನಿ ನೋಡಿರಿ. ಆಲೂಗಡ್ಡೆ ತೊಗೊಂಡಿನ್ರಿ ಒಂದು 5-6 ಪಲ್ಯ ಮಾಡ್ಕೊಂಡು ಇಟ್ಟಿದ್ದೆ, ನಿಮ್ಗೆ ತೋರಿಸ್ಲಿಲ್ಲ. ಈ ಪಲ್ಯ ಏನು ಮಾಡ್ತೀನಿ ರೀ, ಮಿಕ್ಸಿಗೆ ಹಾಕ್ಕೋತೀನಿ ರೀ. ನಾವು ಮನ್ಯಾಗ ಯಾವ ಥರ ಪಲ್ಯ ಮಾಡ್ತೇವೆ, ಏನೇನು ಹಾಕಿ ಆ ಥರ ಪಲ್ಯ ಮಾಡೋದ್ರಿ ಇದು ಮಿಕ್ಸಿಗೆ ಹಾಕ್ಕೋತೀನಿ ರೀ. ಈಗ ಸಣ್ಣಾಗ್ಯದ ನೋಡಿರಿ, ಮಿಕ್ಸಿ ಮಾಡ್ಕೊಂಡೀನಿ. ಹಿಟ್ಟ ಜಡಿ ಇಟ್ಟಿದ್ರಿ ನಾ, ಗೋಧಿ ಹಿಟ್ಟ. ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ ನೋಡ್ಕೊಂಡು ಮಾಡ್ಕೊರಿ ನೀವು, ಎಷ್ಟು ಬೇಕನ್ನೋದು. ನಾ ಒಂದು 8ರಿಂದ 9 ಚಪಾತಿ 9 ಪರೋಟ ಆತವ್ರಿ. ಇದಕ್ಕೆ ಒಂದು 8-9 ಆಗಷ್ಟು ತೊಗೊಂಡಿನಿ ರೀ ನಾ ಗೋಧಿ ಹಿಟ್ಟ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿ. ಗೋಧಿ ಹಿಟ್ಟನಾಗ ಹಾಕಿ ನಾದ್ತೀನಿ ನೋಡ್ರಿ. ಅದೇನು ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ರಿ ಆಲೂಗಡ್ಡೆ ಪಲ್ಯ. ರೀ ಒಂದಿಟ್ಟು ಕೊತ್ತಂಬರಿ ಹಾಕ್ತೀನಿ. ನೀರು ಹಾಕ್ಕೋಬೇಡ್ರಿ ಫಸ್ಟಿಗೆ. ಅದು ಪಲ್ಯನೇ ಸ್ವಲ್ಪ ಮೆತ್ತಗಿರ್ತದೆ, ಹಾಗಾಗಿ ನೀರೇನು ಹತ್ತಲ್ರಿ ಇದಕ್ಕೆ ಅಷ್ಟೊಂದು, ಸ್ವಲ್ಪ ಹತ್ತವ ನೀರು. ನೋಡಿರಿ ಚೆಂದಾಗಿ ನಾದ್ಕೋಬೇಕ್ರಿ ಇದೆಲ್ಲ. ಉಪ್ಪು ಅಂತರ ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಪಲ್ಯದಾಗೂ ಉಪ್ಪು ಇರ್ತದೆ. ಹಿಟ್ಟಿಗೆ ಒಂದು ಸ್ವಲ್ಪ ಹಾಕೋರಿ ಉಪ್ಪು. ಸ್ವಲ್ಪ ಹಾಕೋತೀನಿ ರೀ ಉಪ್ಪನ್ನ. ನೀರೇ ಹಾಕಿಲ್ಲ ನೋಡ್ರಿ, ನಾ ಇನ್ನು ಹಾಗೆ ನಾದಾಕತ್ತೀನಿ ರೀ. ನೋಡಿರಿ ಈಗ ಎಲ್ಲ ಮಿಕ್ಸ್ ಆಗ್ಯದ ನೋಡಿರಿ. ಈಗ ಒಂದು ಸ್ವಲ್ಪ ನೀರು ಹಾಕೊಳತ್ತೀನಿ. ಭಾಳ ಮೆತ್ತಗಾಗ್ತದ್ರಿ ಇದು ಹಿಟ್ಟನು, ಮತ್ತು ಪರೋಟನೂ ಭಾಳ ಟೇಸ್ಟ್ ಆಗ್ತಾವ್ರಿ. ಯಾರಿಗೆಲ್ಲ ಹೋಳ್ಗೆ ಥರ ಪರೋಟ ಮಾಡೋಕೆ ಬರಲ್ಲ ನೋಡ್ರಿ, ಈ ಥರ ಪರೋಟ ಮಾಡ್ಬೇಕ್ರಿ. ನಾದಿ ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಈಗ ಒಂದು 10 ನಿಮಿಷ ಆಗ್ಯದ, ಮಾಡ್ಕೊತೀನಿ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ತೆಗ್ತೀನಿ ರೀ ಎಣ್ಣೆ ಹಚ್ಚಿ. ಹಿಟ್ಟು ಭಾಳ ಮೆತ್ತಗಾಗ್ತದ್ರಿ ಇದು. ಆಲೂಗಡ್ಡೆ ಹಾಕಿರ್ತೇವಲ್ರಿ, ಹಾಗಾಗಿ ಫುಲ್ ಮೆತ್ತಗೆ, ಮತ್ತು ತಿನ್ನಕ್ಕೂ ಭಾಳ ಟೇಸ್ಟ್ ಆಗ್ತದ್ರಿ. ಮೆತ್ತಗಿರ್ತಾವೆ ಪರೋಟ. ಒಂದು 8ರಿಂದ 9 ಪರೋಟ ಆತಾವ್ರಿ. ನಾವು ಚಪಾತಿ ಹೆಂಗೆ ಮಾಡ್ತೇವೆ ನೋಡ್ರಿ, ಅದೇ ಥರ ಮಾಡ್ತೀನಿ ರೀ ನಾನು. ಎಣ್ಣೆ ಹಚ್ಕೋತೀನಿ, ಒಂದು ಸ್ವಲ್ಪ ಒಳಗೆ ಹಿಟ್ಟು ಹಚ್ತೀನಿ ರೀ. ಈಗ 3 ಪದರ ಚಪಾತಿ 4 ಪದರ ಚಪಾತಿ ಮಾಡ್ತೇವಲ್ರಿ, ಅದೇ ಥರ ಮಾಡ್ತೀನಿ ನಾನು. ಪದರ ಪದರಾಗಿನೂ ಇರ್ತಾವ್ರಿ, ತಿನ್ನಕ್ಕೂ ಟೇಸ್ಟ್ ಇರ್ತದೆ, ಭಾಳ ಮೃದುವಾಗಿನೂ ಇರ್ತಾವ್ರಿ. ಸೇಮ್ ನಾವು ಚಪಾತಿ ಹೆಂಗೆ ಲಾಟಿಸ್ತೇವೆ ಹಂಗೆ ಲಾಟಿಸ್ತೀನಿ ರೀ. ಅದು ಎಲ್ಲ ಭಾಳ ಜನಕ್ಕೆ ಹೋಳ್ಗೆ ಥರ ಮಾಡ್ಲಿಕ್ಕೆ ಬರಲ್ರಿ. ಹೋಳ್ಗೆ ಥರ ಹೂರ್ಣ ಮಾಡಿಕೊಂಡು ಅದೆಲ್ಲ ತುಂಬಕ್ಕೆ ಬರಲ್ಲಲ್ರಿ, ಹಾಗಾಗಿ ಈ ಥರ ಮಾಡಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊರಿ. ನಾವು ಚಪಾತಿ ಅಲ್ಲಿ, ಹೋಳಿಗೆ ಅಲ್ಲಿ, ಪರೋಟ ಅಲ್ಲಿ ಎಲ್ಲ ಸ್ವಲ್ಪ ದೊಡ್ಡನೇ ಮಾಡ್ತೇವೆ, ಹಾಗಾಗಿ ದೊಡ್ಡ ಮಾಡ್ಕೊತೀನಿ ರೀ ನಾನು. ಚಪಾತಿ ಸ್ವಲ್ಪ ದೊಡ್ಡದೇ ಆಗ್ತದೆ ರೀ. ಮತ್ತು ತಿನ್ನಕ್ಕೆ ಭಾಳ ಟೇಸ್ಟ್ ಇರ್ತದೆ ರೀ ಇದು. ಕಾಯಿ ಚಟ್ನಿ, ಶೇಂಗಾ ಹಿಂಡಿ, ಮೊಸರು, ನಿಮ್ಗೆ ಯಾವ್ದು ಇಷ್ಟ ಆಯ್ತೋ ಅದ್ರ ಜೊತೆ ತಿನ್ಬೋದು ರೀ. ನೋಡಿರಿ ಹಂಚಿಟ್ಕೊಂಡಿದ್ದೆ, ಹಂಚ್ಕೈದ ಹಾಕ್ತೀನಿ ನೋಡಿರಿ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕ್ರಿ ಇದು. ಎಣ್ಣೆ ರೀ ತುಪ್ಪ ರೀ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ನೋಡಿ ಹಾಕೋರಿ. ನೋಡಿರಿ ಎಷ್ಟು ಚಂದ ಆಗ್ತದೆ. ಲಟ್ಸೋ ಮುಂದೆ ಕೆಲವೊಬ್ರು ಎಳ್ಳು ಹಚ್ಚಿ ಲಾಟಿಸಿದ್ರು ನಡೀತದೆ ರೀ. ನಿಮ್ಗೆ ತೋರಿಸ್ಲಿಲ್ಲ, ಆಮೇಲೆ ಎಳ್ಳು ಹಚ್ಚಿ ಲಾಟಿಸ್ಕೊಂಡೀನಿ ರೀ ನಾ. ಮೊದಲು ಫಸ್ಟಿಗೆ ಒಂದೆರಡು ಹಾಗೆ ಲಾಟಿಸ್ಕೊಂಡೆ, ಆನಂತರ ಎಳ್ಳು ಹಚ್ಚಿ ಲಾಟಿಸ್ಕೊಂಡೀನಿ ರೀ. ನೋಡಿರಿ ಎಷ್ಟು ಮೆತ್ತಗೆ ಆಗ್ತಾವೆ, ಆಮೇಲೆ ತಿನ್ನಕ್ಕೆ ಭಾಳ ಟೇಸ್ಟ್ ಇರ್ತದೆ ರೀ. ಸಣ್ಣ ಮಕ್ಳಿಗೆ ಭಾಳ ಇಷ್ಟ ಆಗ್ತಾವೆ ಇವು. ನೋಡಿರಿ ರೆಡಿ ಆಯ್ತು ನೋಡಿರಿ. ಧನ್ಯವಾದಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ರೀ. ನಮ್ಮ ಚಾನಲ್ ಇಷ್ಟ ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಆಗ್ರಿ.